ಅಲ್ಲಿ ನ್ಯಾಯಾಧೀಶರಾಗಿರ್ತಕ್ಕಂಥ ಗವಾಯಿ ಅವರಿಗೆ ಚಪ್ಪಲಿಯಲ್ಲಿ ಎಸೆದಾಗ ಯಾವುದೇ ಒಬ್ಬ ಬಿಜೆಪಿ ನಾಯಕರು ಕೂಡ ಪ್ರತಿಭಟನೆ ಮಾಡಲಿಲ್ಲ ಮತ್ತು ಸಹಕಾರ ಕೊಡಲಿಲ್ಲ. ಇದು ಬಿಜೆಪಿ ಅವರಿಗೆ ದಲಿತ ಪರ ಇರ್ತಕ್ಕಂಥ ಕಾಳಜಿಯನ್ನು ತೋರಿಸ್ತೈತೆ. ಅದೇ ರೀತಿಯಾಗಿ ಮಣಿಪುರದಲ್ಲಿ ಯಾರು ವಿಶೇಷವಾಗಿ ವಾಲ್ಮೀಕಿ ಸಮುದಾಯದ ಬಗ್ಗೆ ಮಾತಾಡ್ತಾ ಇರ್ತಕ್ಕಂಥ ನಾಯಕರು, ಮಣಿಪುರದಲ್ಲಿ ಎಲ್ಲ ಇರ್ತಕ್ಕಂಥದ್ದು ಎಲ್ಲರೂ ಕೂಡ ಆದಿವಾಸಿ ಜನಗಳೇ. ಆದಿವಾಸಿ ಜನಗಳಾಗಿರ್ತಕ್ಕಂಥ ಹೆಣ್ಣು ಮಕ್ಕಳ ಬಟ್ಟೆಯನ್ನು ತೆಗೆದು ಮಾನವನ್ನ ಪ್ರಾಣವನ್ನ ಹಾನಿ ಮಾಡಿದಾಗ ಮಾತಾಡದೇ ಇರ್ತಕ್ಕಂಥ ಬಿಜೆಪಿ ನಾಯಕರು ಈಗ ನಾಗೇಂದ್ರ ಅವರನ್ನ ನಾವು ತಡಿತೇವೆ, ನಾಗೇಂದ್ರ ಅವರನ್ನ ನಾವು ಮುಗಿಸ್ತೇವೆ ಅಂತಕ್ಕಂಥ ಅಗಲಕನಸು ಕಾಣೋದನ್ನ ಬಿಡ್ಬೇಕಂತಕ್ಕಂಥದ್ದನ್ನು ಕೂಡ ನಾವು ಒತ್ತಾಯ ಮಾಡ್ತಾ ಇದ್ದೇವೆ. ಅದೇ ರೀತಿಯಾಗಿ ಸಂವಿಧಾನವನ್ನ ಇವತ್ತು ಬಹಳ ವೇಗವಾಗಿ ಅದನ್ನ ಕುಟಿಲಗೊಳಿಸ್ತಾ ಇದ್ದಾರೆ. ಸಂವಿಧಾನವನ್ನ ಅದನ್ನ ಶಕ್ತಿಹೀನವಾಗಿ ಮಾಡ್ತಾ ಇದ್ದಾರೆ. ಸಂವಿಧಾನವನ್ನ ನೇರವಾಗಿ ತೆಗಿಬೇಕಾಗಿಲ್ಲ. ಯಾವ್ಯಾವ ಸರ್ಕಾರಿ ಸಂಸ್ಥೆಗಳನ್ನ ಕಾಂಗ್ರೆಸ್ ಪಕ್ಷದ ಆಡಳಿತ ಅವಧಿಯಲ್ಲಿ ಕಟ್ಟಿದ್ರು ಆ ಸಂಸ್ಥೆಗಳೆಲ್ಲವನ್ನೂ ಕೂಡ ದಿನದಿಂದ ಖಾಸಗೀಕರಣ ಮಾಡೋದ್ರ ಮುಖಾನ ಖಾಸಗೀಕರಣದಲ್ಲಿ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, OBC ಇತರೆ ವರ್ಗದವರಿಗೆ ಮೀಸಲಾತಿ ಪರಿಗಣನೆ ಆಗೋದ್ರಿಲ್ಲ. ಹಾಗಾಗಿ ಖಾಸಗಿ ಸಂಸ್ಥೆಗಳು ಮಾಡುವುದ್ರ ಮುಖೇನ ಸಂವಿಧಾನವನ್ನ ದುರ್ಬಲ ಮಾಡ್ತಾ ಇದ್ದಾರೆ. ಇದನ್ನ ಸೊಲ್ಲು ಎತ್ತದ ಮತ್ತು ಇದನ್ನು ಪ್ರಶ್ನೆ ಮಾಡದ ಬಿಜೆಪಿಯಲ್ಲಿ ಇರ್ತಕ್ಕಂಥ ದಲಿತ ನಾಯಕರು ಯಥೇಚ್ಛವಾಗಿ ಈ ಕಡೆ ಬಟ್ಟು ಮಾಡಿ ತೋರಿಸ್ತಾ ಇರ್ತಕ್ಕಂಥದ್ದು ಕೂಡ ಖಂಡನೀಯ. ಅದೇ ರೀತಿಯಾಗಿ ಇಡೀ ಭಾರತ ದೇಶದಲ್ಲಿ ಬಜೆಟ್ ಅನುಗುಣವಾಗಿ, ಜನಸಂಖ್ಯೆಗೆ ಅನುಗುಣವಾಗಿ ಬಜೆಟ್ ಅನ್ನ ಮೀಸಲಿಟ್ಟಿರ್ತಕ್ಕಂಥ ಯಾವ್ದಾದ್ರು ರಾಜ್ಯ ಇದೆ ಅದು ಕರ್ನಾಟಕ ರಾಜ್ಯ ಮತ್ತು ಕಾಂಗ್ರೆಸ್ ಸರ್ಕಾರ. ನಾವು ಬಜೆಟ್ ಅನ್ನ ಮೀಸಲಿಟ್ಟಿದ್ದೇವೆ. ಬಹುಶಃ 40,000 ಕೋಟಿಯನ್ನ ಮೀಸಲಿಟ್ಟಿರ್ತಕ್ಕಂಥ ಉದಾಹರಣೆಗಳು ಕೂಡ ನಮ್ಮ ಕಣ್ಣು ಮುಂದೆ ಇದ್ದಾವೆ. ಇಷ್ಟೆಲ್ಲ ಇದ್ರೂ ಕೂಡ ಕೇಂದ್ರದಲ್ಲಿ ಇರ್ತಕ್ಕಂಥ ಬಿಜೆಪಿ ಸರ್ಕಾರ ಇದುವರೆಗೂ ಕೂಡ ಯಾವುದೇ ಪರಿಶಿಷ್ಟ ಜಾತಿ, ಪರಿಶಿಷ್ಟ ವರ್ಗದವರು ಹಿತಾಸಕ್ತಿಯನ್ನು ಕಾಯ್ತಕ್ಕಂಥದ್ರಲ್ಲಿ ವಿಫಲರಾಗ್ತಾ ಇರ್ತಕ್ಕಂಥದ್ದನ್ನು ನೋಡಿದ್ದೇವೆ. ನಾನು ಮಾನ್ಯ ಶ್ರೀರಾಮುಲು ಅವರಿಗೆ ನೇರವಾದ ಪ್ರಶ್ನೆಯನ್ನ ಹಾಕ್ತೇನೆ. ಸ್ವಾಮಿ, ತಾವು ಬಿಜೆಪಿಯಲ್ಲಿದ್ದೀರಿ, ಬಿಜೆಪಿಯಲ್ಲಿ ಬಹಳ ಉಚ್ಚರಾಯ ಸ್ಥಿತಿಯಲ್ಲಿ ಉನ್ನತ ಸ್ಥಾನದಲ್ಲಿರ್ತಕ್ಕಂಥ ನಿಮ್ಮನ್ನ ತಾವೇ ಮಂತ್ರಿ ಮಂಡಲದಲ್ಲಿದ್ದಾಗ ಯಾಕೆ ನಿಮ್ಮನ್ನು ತೆಗೆದುಹಾಕಿದ್ರು? ತಮ್ಮನ್ನು ಯಾಕೆ ಬಾದಾಮಿಯಲ್ಲಿ ಸಿದ್ದರಾಮಯ್ಯನವ್ರ ವಿರುದ್ಧ ಕ್ಯಾಂಡಿಡೇಟ್ ಹಾಕಿ ಸೋಲುವಂತೆ ಮಾಡಿದ್ರು? ಬಿಜೆಪಿಯಲ್ಲೂ ಕೂಡ ನಿಮ್ಮನ್ನ ಮುಗಿಸ್ತಕ್ಕಂಥ ಉದಾಹರಣೆಗಳು ದಂಡಿಯಾಗಿದ್ದಾವೆ. ಗಾಲಿ ಜನಾರ್ದನ್ ರೆಡ್ಡಿ ಅವರು ನಾಗೇಂದ್ರ ಅವರ ಬಗ್ಗೆ ಮಾತಾಡ್ತಕ್ಕಂಥ ಒಂದೇ ಒಂದು ನೈತಿಕ ಹಕ್ಕನ್ನು ಕೂಡ ಅವ್ರು ಉಳಿಸ್ಕೊಂಡಿಲ್ಲ. ಗಾಳಿ ಜನಾರ್ದನ್ ರೆಡ್ಡಿ ಅವ್ರದ್ದು ಇತ್ತೀಚೆಗೆ ಬಂದಿರ್ತಕ್ಕಂಥ ತೆಲಂಗಾಣ ಕೋರ್ಟ್ನ ಒಂದು ತೀರ್ಪಿನಲ್ಲಿ 14,000 ಎಕರೆಯನ್ನ ಇವತ್ತು ಜಪ್ತಿ ಮಾಡಿರ್ತಕ್ಕಂಥದ್ದು ಕೂಡ ನಮ್ಮ ಕಣ್ಣು ಮುಂದೆ ಇದೆ. ನೀವು ನಾಗೇಂದ್ರ ಅವರನ್ನ ಟಾರ್ಗೆಟ್ ಮಾಡೋದನ್ನ ಬಿಡಬೇಕು. ನಾಗೇಂದ್ರ ಅವರು ನಿಮ್ಮ ಗೆಲುವಿನಲ್ಲಿ ಅವರು ಕೂಡ ಪಾತ್ರಧಾರಿಗಳೇ. ಈ ಹಿಂದೆ ನಿಮ್ಮ ಜೊತೆಯಲ್ಲಿದ್ದಾಗ ಮಾತ್ರ ಸತ್ಯ ಹರಿಶ್ಚಂದ್ರರಾಗ್ತಾರೆ, ನಿಮ್ಮ ಜೊತೆ ಬಿಟ್ಟಿದ ತಕ್ಷಣ ಭ್ರಷ್ಟಾಚಾರಿಗಳಾಗ್ತಾರ? ಈ ನೀತಿಯನ್ನ ಬಿಡ್ಬೇಕಂತಕ್ಕದ್ದನ್ನು ಕೂಡ ನಾವು ಮಾನ್ಯ ಜನಾರ್ದನ್ ರೆಡ್ಡಿ ಅವರನ್ನು ಕೂಡ ನಾನು ಮನವಿ ಮಾಡ್ತೇನೆ. ಅದೇ ರೀತಿಯಾಗಿ ಇವತ್ತು ಬಿಜೆಪಿಯಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿರ್ತಕ್ಕಂಥ ನಮ್ಮ ರಾಜೀವ್ ಗೌಡ ಅವರು, ಅದೇ ರೀತಿಯಾಗಿ ಶ್ರೀರಾಮುಲಣ್ಣ ಅವರು, ಅದೇ ರೀತಿಯಾಗಿ ರಮೇಶ್ ಜಾರಕಿಹೊಳಿ ಅವರು, ಇವರೆಲ್ಲರನ್ನೂ ಮೂಲೆ ಗುಂಪು ಮಾಡಿದ್ದು ಯಾರು? ರಮೇಶ್ ಜಾರಕಿಹೊಳಿ ಅವರನ್ನ ಮೂಲೆ ಗುಂಪು ಮಾಡಿದ್ದು ಯಾರು? ರಾಜೀವ್ ಗೌಡ್ರನ್ನ ಮೂಲೆ ಗುಂಪು ಮಾಡಿದ್ದು ಯಾರು? ಶ್ರೀರಾಮುಲು ಅವರನ್ನು ಇವತ್ತಿಗೂ ಕೂಡ ಮೂಲೆ ಗುಂಪು ಮಾಡ್ತಾ ಇರೋದು ಯಾರು? ಯಾರ್ಯಾರಿಗೂ ಕೂಡ ನೀವು MLCಗಳು ಶ್ರೀರಾಮುಲು ಅವ್ರಿಗೆ ಯಾಕೆ ಕೊಡ್ಲಿಲ್ಲ? ನಿಮಗೆ ಯಾವುದೇ ಕಾರಣಕ್ಕೂ ಕೂಡ ನೀವು ಮನಸ್ಸಲ್ಲಿ ಒಂದು ಆಚೆ ಹೊರಗಡೆ ಒಂದು ಇಟ್ಕೊಂಡು ಮಾತಾಡ್ತಾ ಇರ್ತಕ್ಕಂಥದ್ದು. ನಿಮ್ಮದೇ ಪಕ್ಷದ ಬಹಳ ದೊಡ್ಡ ನಾಯಕರಾಗಿರ್ತಕ್ಕಂಥ BL ಸಂತೋಷ್ ಸಾಹೇಬ್ರು 2021ರಲ್ಲಿ 22ರಲ್ಲಿ ಒಂದು ಹೇಳಿಕೆಯನ್ನು ಕೊಟ್ಟಿದ್ರು. ವಾಲ್ಮೀಕಿ ರಾಮಾಯಣನೇ ಬರೆದಿಲ್ಲ, ಇದು ಬಾಯಿಂದ ಬಾಯಿಗೆ ಹರಡಿರ್ತಕ್ಕಂಥ ವಿಚಾರ. ಏನಾದ್ರೂ ಮಹಾಕಾವ್ಯ ಭಾರತ ದೇಶದಲ್ಲಿ ಉಳಿದಿದೆ ಅದು ಮಹಾಭಾರತ ಅಂತಕ್ಕಂಥದ್ದನ್ನು ಹೇಳುವುದ್ರ ಮುಖಾಂತರ ವಾಲ್ಮೀಕಿ ಸಮುದಾಯಕ್ಕೆ ಬಹಳ ದೊಡ್ಡ ಪೆಟ್ಟನ್ನು ಕೊಟ್ಟರು. ಇದನ್ನು ಪ್ರಶ್ನೆ ಮಾಡದ ನೀವು ಬಿಜೆಪಿಯಲ್ಲಿ ಯಾವ ರೀತಿಯಾಗಿ ನೀವು ನಾಗೇಂದ್ರ ಅವರನ್ನ ರಾಜೀನಾಮೆ ಕೇಳಲಿಕ್ಕೆ ಹೋಗ್ತಾ ಇದ್ದಾರೆ? ನಾಗೇಂದ್ರ ಸಾಹೇಬ್ರಿಗೆ ಕೇಳ್ತಾ ಇದ್ದೇವೆ, ನಾಗೇಂದ್ರನ್ನ ಹೇಳ್ತಾ ಇದ್ದೇವೆ, ನೀವು ದಯಮಾಡಿ ಯಾವುದೇ ಕಾರಣಕ್ಕೂ ಕೂಡ ರಾಜೀನಾಮೆಯನ್ನ ಕೊಡಬಾರದು. ನೀವು ಅಪರಾಧಿ ಅಂತ ಏನಾದ್ರೂ ನ್ಯಾಯಾಲಯ ಪರಿಗಣನೆ ಮಾಡಿದಾದ್ಮೇಲೆ ನ್ಯಾಯಾಲಯ ಏನ್ ತೀರ್ಪು ಕೊಡುತ್ತೆ ಅದಕ್ಕೆ ನೀವು ಬದ್ಧರಾಗಿರ್ಬೇಕು, ನಾವು ಬದ್ಧರಾಗಿರ್ತೇವೆ. ಆರೋಪ ಬಂದವರು ಎಲ್ಲರೂ ಕೂಡ ಆರೋಪಿಗಳಲ್ಲ. ಇವತ್ತು ಬಿಜೆಪಿಯಲ್ಲಿ ಇರ್ತಕ್ಕಂಥ ಅಮಿತ್ ಶಾ ಅವರು ಕೂಡ ಜೈಲಿಗೆ ಹೋಗಿ ಬಂದಿದ್ದಾರೆ. ಅವ್ರಿಗೇನು ಗೃಹ ಮಂತ್ರಿ ಕೊಟ್ಟಿದ್ದಾರೆ? ಯಾರು ಹೋಗಿಲ್ಲ. ಇವತ್ತು ವೆಸ್ಟ್ ಬೆಂಗಾಲ್ನಲ್ಲಿ ಮೊನ್ನೆ ಒಬ್ಬರು ಮಂತ್ರಿ ಹೇಳಿದ್ರು, ನಾನು ಕಾಂಗ್ರೆಸ್ನಲ್ಲಿದ್ದಾಗ
ದೊಡ್ಡ ಭ್ರಷ್ಟಾಚಾರ ಬಿಜೆಪಿಗೆ ಬಂದು ನಾನು ಇವಾಗ ಸತ್ಯ ಹರಿಶ್ಚಂದ್ರ ಆಗಿದ್ದೆ ಅಂತ ಬಿಜೆಪಿಯಲ್ಲಿ ಇರ್ತಕ್ಕಂಥವ್ರೆ ಹೇಳ್ತಾ ಇರೋ ಮಾತಿದ್ದು. ಬಿಜೆಪಿಯ ನಡೆ ಎಲ್ಲಿಗೆ ಹೋಗ್ತಾ ಇದೆ? ನಿಮ್ಮ ಜೊತೆ ಇದ್ರೆ ಮಾತ್ರ ಅವರು ಸತ್ಯ ಹರಿಶ್ಚಂದ್ರರು, ನಿಮ್ ಜೊತೆ ಬಿಟ್ಟಿದ ತಕ್ಷಣ ಅವರೆಲ್ಲರೂ ಕೂಡ ಭ್ರಷ್ಟಾಚಾರಿಗಳು. ದೇಶದ ಉದ್ದಗಲಕ್ಕೂ ಕೂಡ ನಾವು ನೋಡ್ತಾ ಇದ್ದೇವೆ. ವಾಲ್ಮೀಕಿ ನಿಗಮದಲ್ಲಿ ಆಗಿರ್ತಕ್ಕಂಥ ಹಗರಣವನ್ನ ಮುಂದೆ ಇಟ್ಕೊಂಡು ನಾಗೇಂದ್ರ ಅವರ ರಾಜೀನಾಮೆ ಕೇಳ್ತಕ್ಕಂಥ ನೈತಿಕತೆ ಬಿಜೆಪಿಯಲ್ಲಿ ಇರ್ತಕ್ಕಂಥ ಯಾವೊಬ್ಬ ನಾಯಕರಿಗೂ ಕೂಡ ಇಲ್ಲ. ನಿಮಗೆ ವಾಲ್ಮೀಕಿ ಸಮುದಾಯದ ಮೇಲೆ ಕಾಳಜಿ ಇದ್ರೆ, ವಾಲ್ಮೀಕಿ ಸಮುದಾಯದ ಮೇಲೆ ನಿಮಗೆ ಮನಸ್ಸಿದ್ರೆ, ದಯಮಾಡಿ ನೀವು ಕೊಟ್ಟಿರ್ತಕ್ಕಂಥ ಮಾತನ್ನ ನೆರವೇರಿಸಬೇಕು. ಬಿಜೆಪಿ ಅವರು ಮೊದಲು ಅದನ್ನ ನೆರವೇರಿಸಿ ಆಮೇಲೆ ನಮ್ಮ ಸುದ್ದಿಗೆ ಬರಬೇಕು. ಬಿಜೆಪಿಯಲ್ಲಿ ಇರ್ತಕ್ಕಂಥ ನಾಯಕರು ಮದಕನ್ನಿ ಥೀಮ್ ಪಾರ್ಕ್ ಮಾಡಲಿಲ್ಲ. ನಮ್ಗೆ ಯಾವ ಮೀಸಲಾತಿಯನ್ನ ಹೆಚ್ಚಿಸಿ ನೀವು 7%ಗೆ 9 ಶೆಡ್ಯೂಲ್ಗೆ ಸೇರಿಸ್ದಿರನೆ ಈಗ ಸೋಮಣ್ಣ ಒಂದು ತಗಾದೆ ತೆಗೆದಿದ್ದಾರೆ. ಕಾಡುಗೊಲ್ಲರನ್ನ ಸೇರಿಸ್ಬೇಕು,